ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಚಿಕ್ಕಬಿದಿರೆ ಗ್ರಾಮದಲ್ಲಿ ಗಣಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಒಡೆತನದ ಜಮೀನಿನಲ್ಲಿ ಅಕ್ರಮ ಮರಳು ಸಂಗ್ರಹ ಮಾಡಿದ್ದಾರೆ ಎಂದು ಹರಿಹರ ಶಾಸಕ ಬಿಪಿ ಹರೀಶ್ ಆರೋಪಿಸಿದ್ದಾರೆ. ಇತ್ತೀಚೆಗಷ್ಟೇ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದ ಹರಿಹರ ನಗರಸಭೆ ಸದಸ್ಯ ಎಬಿಎಂ ವಿಜಯ್ ಕುಮಾರ್ ಇದರ ರೂವಾರಿ ಅಂತ ಆರೋಪ ಮಾಡಿರೋ ಶಾಸಕ ಬಿಪಿ ಹರೀಶ್ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಹಾಗೂ ಅಕ್ರಮ ಮರಳು ದಂಧೆ ಬಗ್ಗೆ ಹೇಳಿದ್ದೇನು ಇಲ್ಲಿದೆ ನೋಡಿ. ನಾವು ಕರ್ನಾಟಕ ರಾಜ್ಯದ ಮೈನ್ಸ್ ಆ್ಯಂಡ್ ಜಿಯಾಲಜಿ ಸಚಿವರ ಒಂದು ರಾಜ್ಯದಲ್ಲಿ ಬಂದಂಗಾಗಿದೆ. ಇಲ್ಲಿ ಮೈನಿಂಗ್ ಸಚಿವರ ಜಾಕ್ವೆಲ್ನಿಂದ ನದಿ ಪಾತ್ರದ ಮರಳನ್ನು ತಂದು ಈ ಒಂದು ಪ್ರದೇಶದಲ್ಲಿ ಸ್ಟಾಕ್ ಮಾಡೋದು ಮರಳನ್ನ. ಅವರು ಮೈನಿಂಗ್ ಸಚಿವರಾದ ಮೇಲೆ ಇಲ್ಲಿ ನೋಡಿ ಮರಳಿನ ಇದು ಎಷ್ಟು ಕಾಣುತ್ತೆ ಅಂದರೆ ಸಾವಿರಾರು ಲೋಡ್ಗಳನ್ನು ಇಲ್ಲಿಂದ ಅವರು ಬೇರೆ ಬೇರೆ ಕಡೆ ಸಾಗಿಸಿದ್ದಾರೆ. ಇವತ್ತು ರೈತರು ಹೇಳ್ತಾ ಇದ್ದಾರೆ, ಇವಾಗ ಯಾರಪ್ಪ ಇಲ್ಲಿ ಸ್ಯಾಂಡ್ ಮಾಡ್ತಾ ಇರೋದು ಅಂದರೆ ಏನು ಬಿ ಜೆ ಪಿ ಕೌನ್ಸಿಲರ್ ಇದ್ದ ಆ ಕೌನ್ಸಿಲರ್ ಎ ಬಿ ವಿಜಯ್ ಕುಮಾರ್ ಅವ್ರಿಗೆ ಈ ಮರಳು ದಂಧೆಯನ್ನು ಮಾಡಲಿಕ್ಕೆ ಬಿಟ್ಟು ಅವನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಇವತ್ತು 4-5 ಗುಡ್ಡಗಳಿದೆ ಈ ಪ್ರದೇಶದಲ್ಲಿ. ಅವರ ಕಾರ್ಖಾನೆ ಸುತ್ತ 4-5 ಗುಡ್ಡಗಳಿದೆ. ಆ ಗುಡ್ಡದಲ್ಲಿರ್ತಕ್ಕಂಥ ಸರ್ಕಾರಿ ಜಮೀನನ್ನೆಲ್ಲ ಅವ್ರು ಕಬಳಿಸಿದ್ದಾರೆ. ಸರ್ಕಾರಿ ಜಮೀನಿನಿಂದ ಮಣ್ಣನ್ನು ತೆಗೆದು ಗ್ರಾವೆಲನ್ನು ತೆಗೆದು ಸಾವಿರಾರು ವರ್ಷಗಳಿಂದ ಇದ್ದಂಥ ಹಳ್ಳಗಳನ್ನು ಮುಚ್ಚಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ರಾಜಕಾಲುವೆಯನ್ನು ಮುಚ್ಚಿ ಬೆಂಗಳೂರೇ ಭಾಳಷ್ಟು ಮಳೆ ಆದಂಥ ಸಂದರ್ಭದಲ್ಲಿ ಎಷ್ಟೊಂದು ಅನಾಹುತ ಆಗ್ತದೆ. ಅದೇ ರೀತಿ ಇವರು ಮುಚ್ಚಿರ್ತಕ್ಕಂಥ ಹಳ್ಳಗಳಿಂದ ದೊಡ್ಡ ಮಳೆ ಏನಾದರೂ ಮುಂದಿನ ದಿನದಲ್ಲಿ ಬಂದಿದ್ದೇ ಆದಲ್ಲಿ ಆ ಹಳ್ಳ ಮುಚ್ಚಿರ್ತಕ್ಕಂಥ ಪ್ರದೇಶದ ಹಿಂಭಾಗದ ಜಮೀನುಗಳೆಲ್ಲ ನೀರಾಗ್ತವೆ.